ಸ್ಫೂರ್ತಿ ನ್ಯೂಸ್ ಸ್ಪಾನ್ಸರ್ಡ್ ಬೈ ಬೆಳಕು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಕುಮಟಾ. ಇದು ನೊಂದವರ ಬಾಳಿನ ಭರವಸೆಯ ಬೆಳಕು. ನಮಸ್ಕಾರ, ಸ್ಫೂರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಶಾನುರಾ. ಇದೀಗ ಮುಖ್ಯಾಂಶಗಳು. ಎರಡನೇ ದಿನದಲ್ಲಿ ಬಾರಿನ ಬಾಗಿಲಿಗೆ ಬೀಗ ಜಡಿಸಿದ ಸಾರ್ವಜನಿಕರು. ಇದು ಉಪ್ಪಾರ್ಕೆರೆಯ ಮಹಿಳೆಯರ ಹೋರಾಟದ ಪ್ರತಿಫಲ. ಬೆಂಬಲಕ್ಕೆ ನಿಂತಿದ್ದು ನಿರ್ಭಯ. ತಾಲೂಕಿನ ಶ್ರೀ ದಂಡಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಂಕಣಿ ಕಾರ್ವಿ ಸಮಾಜದ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಕುಮಟಾದ ಸಿದ್ದಿನ್ಬಾವಿಯ ಮೃತ ಗಣಪತಿ ಉಪ್ಪಾರ್ ಅವರ ಕುಟುಂಬಕ್ಕೆ ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಯ ಉಪ್ಪಾರ್ ಸಮಾಜದ ಪ್ರಮುಖರಿಂದ ಆರ್ಥಿಕ ನೆರವು. ತಿಂಗಳಲ್ಲಿ ತಲೆ ಎತ್ತಿ ನಿಲ್ಲಲಿದೆ ರೈತ ಸಂಪರ್ಕ ಕೇಂದ್ರ. ಕಟ್ಟಡದ ಕಾಮಗಾರಿಗೆ ಶಾಸಕರಿಂದ ಗುದ್ದಲಿ ಪೂಜೆ. ತಾಲೂಕಿನ ಹೊಸ ಬಸ್ ನಿಲ್ದಾಣ ಸಮೀಪದ ಉಪ್ಪಾರ್ಕೆರೆಯ ಬಳಿ ಹೊಸದಾಗಿ ತೆರೆಯಲ್ಪಟ್ಟ ಮದ್ಯದ ಅಂಗಡಿಯ ವಿರುದ್ಧ ತಾಲೂಕಿನ ನಿರ್ಭಯ ಸಂಘಟನೆಯ ಮುಂದಾಳತ್ವದಲ್ಲಿ ಸ್ಥಳೀಯ ಉಪ್ಪಾರ್ ಹಾಗೂ ಇತರೆ ಸಮಾಜದವರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಮದ್ಯದ ಅಂಗಡಿಗಳಿಗೆ ಪರವಾನಗಿ ಕೊಡುವಾಗ ಅನೇಕ ನಿಯಮಗಳನ್ನು ಪಾಲಿಸಬೇಕು ಎಂದು ನಾವು ಕೇಳಿದ್ದೇವೆ. ಆದರೆ ಈ ಎಲ್ಲಾ ನಿಯಮಗಳು ಹಣಕ್ಕೆ ಮಾರಲ್ಪಡುತ್ತದೆ ಎನ್ನುವುದು ಕಂಸದಲ್ಲಿ ಬರೆದಿಟ್ಟ ಸತ್ಯ ಎನಿಸುತ್ತದೆ. ಇದಕ್ಕೆ ನಿರ್ದೇಶನವೆಂಬಂತೆ ಹತ್ತಿರದಲ್ಲೇ 2 ಲೇಡೀಸ್ ಹಾಸ್ಟೆಲ್ಗಳು, ಕೇವಲ 50 ಮೀಟರ್ ಅಂತರದಲ್ಲಿ ಬಸ್ ನಿಲ್ದಾಣ, ಸುತ್ತಲೂ ಇರುವ 100 ಮನೆಗಳು, ಕ್ರಿಶ್ಚಿಯನ್ ಮಿಷನರಿ ಅಂಗನವಾಡಿ, ಕೇವಲ 100 ಮೀಟರ್ ಅಂತರದ ಒಳಗಡೆ ರಾಷ್ಟ್ರೀಯ ಹೆದ್ದಾರಿ, ಅಲ್ಲದೆ ಹತ್ತಿರದಲ್ಲೇ ಇರುವ ಪ್ರಥಮ ದರ್ಜೆ ಕಾಲೇಜಿಗೆ ನಿತ್ಯವೂ ಸಾವಿರಾರು ಹೆಣ್ಣು ಮಕ್ಕಳು ಓಡಾಡುವ ರಸ್ತೆ. ಹೀಗೆಲ್ಲ ಇದ್ದರೂ ಅದ್ಯಾವ ಕಾನೂನಿನಡಿಯಲ್ಲಿ ಇದಕ್ಕೆ ಪರವಾನಗಿ ಕೊಟ್ಟರು ಎಂದು ಜನ ಆಡಿಕೊಳ್ಳುತ್ತಿದ್ದಾರೆ. ಗೌರಮ್ಮ ಜೋಗಿ ಅಧ್ಯಕ್ಷತೆಯಲ್ಲಿ ಸ್ಥಾಪಿತವಾದ ನಿರ್ಭಯ ಮಹಿಳಾ ಸಂಘಟನೆಯನ್ನು ಸಂಪರ್ಕಿಸಿದ ಸ್ಥಳೀಯ ಜನ ಅವರ ಬೆಂಬಲದೊಂದಿಗೆ ಬಹಿರಂಗ ಹೋರಾಟಕ್ಕಿಳಿದರು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಾತನಾಡಿದ ನಾಗವೇಣಿ ಉಪ್ಪಾರ್ ನೊಂದು ನುಡಿದುದು ಹೀಗೆ. ವಿದ್ಯಾರ್ಥಿನಿಯರು ಒಂದು 500-600 ಜನ ಹುಡುಗಿಯರು ಕಾಲೇಜಿಗೆ ಓಡಾಡ್ತಾ ಇರ್ತಾರೆ. ಡೈಲಿ ಒಂದು 50-60 ಸಣ್ಣ ಮಕ್ಕಳು ನೆಲ್ಲಿಕೆರೆ ಸ್ಕೂಲಿಗೆ ಹೋದ ಮಕ್ಕಳಿಗೆ ಸಹ ಇದೇ ರೋಡಿಂದ ಓಡಾಡ್ತಿದ್ದಾರೆ. ಹಾಗಾಗಿ ಇವರ ಹತ್ರ ಕೇಳಿದ್ರೆ ನಾವು MLA ಅವರಿಗೂ ಮನವಿ ಕೊಟ್ಟಿದ್ದೀವಿ, ಹಿಂದೆ MLA ಅವರಿಗೂ ಮನವಿ ಕೊಟ್ಟಿದ್ದೀವಿ ಮತ್ತು ತಹಸೀಲ್ದಾರ್ರಿಗೂ ಮನವಿ ಕೊಟ್ಟಿದ್ದೀವಿ. ಅದು ಯಾವುದು ನಮಗೆ ಪ್ರಯೋಜನ ಬರಲಿಲ್ಲ. ನಂತರ ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡ ನಿರ್ಭಯ ಸಂಘಟನೆಯ ಅಧ್ಯಕ್ಷರಾದ ಗೌರಮ್ಮ ಜೋಗಿ ಈ ಘಟನೆಯನ್ನು ಪ್ರಬಲವಾಗಿ ಖಂಡಿಸಿದರು. ಸಾರ್ವಜನಿಕವಾಗಿ ಮೊದಲು ಅವರು ಬೇಡ ಅಂದಿದ್ರು, ಇವರು ವಿರೋಧದ ನಡುವೆನೂ ಅವರು ಧೈರ್ಯವಾಗಿ ತೆಗೆದಿದ್ದಾರೆ. ನಿನ್ನೆ ಬಲವಂತವಾಗಿ ಅವರು ಓಪನ್ ಮಾಡಿದ್ದಾರೆ. ಮೊದಲೆಲ್ಲ ಇವರೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ, ಆದರೂ ತೆಗೆದಿದ್ದಾರೆ. ಈಗ ಅದನ್ನ ಶಾಶ್ವತವಾಗಿ ಬಂದ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ.
ಯುವ ಮೋರ್ಚಾದ ಅಧ್ಯಕ್ಷರಾದ ಹೇಮಂತ್ ಗಾಂವ್ಕರ್ ಅವರು ಮಾತನಾಡಿ, ಒಂದು ಕಡೆ ಆರೋಗ್ಯ ಇಲಾಖೆಯ ಹೆಸರಿನಲ್ಲಿ ಹಣ ಖರ್ಚು ಮಾಡುವ ಸರ್ಕಾರ ಇನ್ನೊಂದು ಮಗುಲಲ್ಲಿ ಸಾರಾಯಿ ಅಂಗಡಿಯನ್ನು ತೆರೆದು ಜನರ ಆರೋಗ್ಯ ಹಾಳು ಮಾಡುತ್ತಿದೆ ಎಂದು ಖಾರವಾಗಿ ನುಡಿದರು. ಒಂದು ಕಡೆ ಸರ್ಕಾರ 108 ಅದು ಇದು ಹೇಳಿ ಆರೋಗ್ಯದ ಬಗ್ಗೆ ಹಣವನ್ನು ಖರ್ಚು ಮಾಡ್ತದೆ, ಇನ್ನೊಂದು ಕಡೆ ಜನರ ಆರೋಗ್ಯವನ್ನು ಹಾಳು ಮಾಡುವಂತ, ಕುಟುಂಬವನ್ನು ಹಾಳು ಮಾಡುವಂತ ಸಾರಾಯಿ ಅಂಗಡಿಯನ್ನು ತೆಗೆದಿರುವಂತದ್ದು ಖಂಡಿಸ್ತೇನೆ. ಹಾಗೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಸಹ ಇಲ್ಲಿ ಓಡಾಡ್ತಿರುವಂತ ಸ್ಥಳ ಆಗಿರೋದ್ರಿಂದ, ಶಾಲೆಯೂ ಇಲ್ಲೇ ಇರೋದ್ರಿಂದ, ಆಸ್ಪತ್ರೆಗಳು ಇರೋದ್ರಿಂದ, ಹೊಸ ಬಸ್ ನಿಲ್ದಾಣವು ಇಲ್ಲೇ ಹತ್ತಿರದಲ್ಲಿ ಇರೋದ್ರಿಂದ ಜನತೆಗೆ ಇದರಿಂದ ಬಹಳ ಮಾರಕ ಆಗ್ತಾ ಇದೆ. ಮನವಿಯನ್ನು ಸ್ವೀಕರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಹಾಯಕ ಆಯುಕ್ತರು, ಮೇಲ್ನೋಟಕ್ಕೆ ಪರಿಶೀಲಿಸಿದಾಗ ಈ ಕ್ರಮ ಅನುಮಾನಾಸ್ಪದವಾಗಿದೆ. ಅದಕ್ಕಾಗಿ ಪಂಚನಾಮೆ ನಡೆಸಿ ತಾತ್ಕಾಲಿಕ ಬೀಗ ಹಾಕುವುದರೊಂದಿಗೆ ಹೆಚ್ಚಿನ ತನಿಖೆ ಕೈಗೊಳ್ಳುತ್ತೇವೆ ಎಂದರು. ಮತ್ತೆ ಈ ತೀವ್ರವಾದಂತಹ ಸಾರ್ವಜನಿಕ ವಿರೋಧ ಇರೋದ್ರಿಂದ ಅಕ್ಕಪಕ್ಕ ಹಾಸ್ಟೆಲ್ಸ್ ಮತ್ತೆ ವಿದ್ಯಾರ್ಥಿ ಇದೆ, ಇದರಿಂದ ಸಾರ್ವಜನಿಕವಾಗಿ ತೀವ್ರ ಇಲ್ಲಿ ವಿರೋಧ ವ್ಯಕ್ತಪಡಿಸಿದ್ರೆ ನಮ್ಮ ಕಂದಾಯ ಇಲಾಖೆ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಭೇಟಿಯಾಗಿ ಇದನ್ನು ಮತ್ತೆ ಪಂಚನಾಮ ಮಾಡ್ತಾರೆ. ಪಂಚನಾಮ ಮಾಡಿ ಇಲ್ಲಿರ್ತಕ್ಕಂಥ ಫ್ಯಾಕ್ಟ್ ಫೈಂಡಿಂಗ್ಸ್ ಏನಿದೆ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆ ಎಲ್ಲ ಮನವಿ ಜೊತೆ ಇದನ್ನು ಮತ್ತೆ ಪುನರ್ಪರಿಶೀಲನೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಯುವ ಮೋರ್ಚಾದ ತಾಲೂಕಾಧ್ಯಕ್ಷರಾದ ಹೇಮಂತ್ ಗಾಂವ್ಕರ್, ಇಂದಿರಾ ಮುಕ್ರಿ, ಶಂಕರ್ ಉಪ್ಪಾರ್, ನಿರ್ಭಯ ಸಂಘಟನೆಯ ಸದಸ್ಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕುಮಟಾದ ನಾದಶ್ರೀ ಸಭಾಭವನದಲ್ಲಿ ಹೊಂಗಿರಣ ಮಹಿಳಾ ಒಕ್ಕೂಟದವರಿಂದ ಸಾಂಪ್ರದಾಯಿಕ ಸೀರೆ ಉಡುಗೆಯ ಸ್ಪರ್ಧೆ ನಡೆಯಿತು. ಪಾಶ್ಚಾತ್ಯ ಸಂಸ್ಕೃತಿಯ ದಾಳಿಗೆ ನಮ್ಮ ಸಂಸ್ಕೃತಿಯ ಅದೆಷ್ಟೋ ಆಚರಣೆಗಳು ಹಾಗೂ ಭಾರತೀಯತೆಯ ಲಾಂಛನದಂತಿದ್ದ ಉಡುಗೆ ತೊಡುಗೆಗಳು ಮಾಯವಾಗಿ ವಿಕೃತಿಯನ್ನು ಪ್ರಚೋದಿಸುವ ಉಡುಗೆ ತೊಡುಗೆಗಳು ಎಗ್ಗಿಲ್ಲದೆ ಕಣ್ಣಿಗೆ ಬೀಳುತ್ತವೆ. ನಮ್ಮ ಸಂಸ್ಕೃತಿಯ ಸಂಸ್ಕಾರದ ಆಚರಣೆ ಹಾಗೂ ಉಡುಗೆಗಳನ್ನು ಉಳಿಸಲು ಅದೆಷ್ಟೋ ಸಂಘ ಸಂಸ್ಥೆಗಳು ಅಹರ್ನಿಶಿ ದುಡಿಯುತ್ತಿವೆ. ಹೊಂಗಿರಣ ಮಹಿಳಾ ಒಕ್ಕೂಟದವರು ನಾರಿಯರಿಂದ ದೂರ ಸರಿಯುತ್ತಿರುವ ಸೀರೆಯಂತಹ ಭಾರತೀಯ ಉಡುಗೆಯನ್ನು ಪುನರ್ ನೆನಪಿಸುವ ಹಾಗೂ ಉತ್ತೇಜಿಸುವ ಸಲುವಾಗಿ ಸಾಂಪ್ರದಾಯಿಕ ಸೀರೆ ಉಡುಗೆಯ ಸ್ಪರ್ಧೆಯನ್ನು ಏರ್ಪಡಿಸಿದರು. ದಿನಾಂಕ 18ರಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕುಮಟಾದ ನಾದಶ್ರೀ ಕಲಾ ಕೇಂದ್ರ ಅಕ್ಷರಶಃ ಸಂಭ್ರಮದ ಹಬ್ಬದ ವಾತಾವರಣವನ್ನು ಅನುಭವಿಸಿತು. ವಿವಿಧ ಸಂಪ್ರದಾಯವನ್ನು ಪ್ರತಿನಿಧಿಸುವ ಸೀರೆಯುಟ್ಟ ನೀರೆಯರು ಅತ್ಯಂತ ಸಂಭ್ರಮದಿಂದ ಓಡಾಡುವ ವಾತಾವರಣ ಸೊಗಸಾಗಿತ್ತು. ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಚಾಲನೆ ಪಡೆಯಿತು. ಕ್ಷೇತ್ರದ ಶಾಸಕರಾದ ಶ್ರೀಮತಿ ಶಾರದಾ ಶೆಟ್ಟಿ ದೀಪ ಬೆಳಗುವುದರೊಂದಿಗೆ ಸ್ಪರ್ಧೆಗೆ ಮುನ್ನುಡಿ ಬರೆದರು. ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕಿ ಶಾರದಾ ಶೆಟ್ಟಿಯವರು, ಇದೊಂದು ಸಂಭ್ರಮದ ಘಳಿಗೆ. ಸಾಂಸಾರಿಕ ಜಂಜಾಟಗಳಿಂದ ಸ್ವಲ್ಪ ದೂರ ಬಂದು ಸಂಭ್ರಮ ಅನುಭವಿಸಿದ ಕ್ಷಣ ಇದು. ಮರೆಯಾಗುತ್ತಿರುವ ಅನೇಕ ಬಗೆಯ ಸೀರೆಯ ಉಡುಗೆಯ ಮಟ್ಟುಗಳು ನಿಜವಾಗಿಯೂ ಸಂತಸ ತಂದಿದೆ. ನಿಮ್ಮ ಜೊತೆ ಎಂದಿಗೂ ಮಹಿಳೆಯಾಗಿ ನಿಮ್ಮವಳಾಗಿ ನಿಲ್ಲಲು ಹೆಮ್ಮೆ ಎನ್ನಿಸುತ್ತದೆ ಎಂದರು. ಇಷ್ಟೊಂದು ಮಹಿಳೆಯರಿಂದ ಕಾರ್ಯಕ್ರಮವಾಗಿ ಬರುತ್ತಿರುವುದು ಅನಿಸ್ತಾ ಇದೆ. ಯಾಕಂದ್ರೆ ಸಾಧಾರಣವಾಗಿ ಮನೆಗೆ ಬಂದ ಮಕ್ಕಳು ಅಡುಗೆ ಮನೆಯಲ್ಲಿ ಇರಬೇಕಾದಂತ ನಾವು ಹೆಂಗಸರು ಇವತ್ತು ಆಧುನಿಕತೆಗಿಂತ ಆಧುನಿಕತೆ ಮೀರಿ ನಾವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಹೊಂಗಿರಣ ಅಧ್ಯಕ್ಷರಾದ ವಿದ್ಯಾ ಶೇಟ್, ಕಾರ್ಯದರ್ಶಿ ಶಿಲ್ಪಾ ತಯಾನ್, ಖಜಾಂಚಿ ಗೌರಿ ಭಟ್, ನಿರ್ಣಾಯಕರಾದ ಪೂರ್ಣಿಮಾ ಅಭಿಮನಿ, ಉಷಾ ಶೆಟ್ಟಿ, ತ್ರಿಶಲಾ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕುಮಟಾದ ಸಿದ್ದಿನಬಾವಿಯಲ್ಲಿ ಆತ್ಮಹತ್ಯೆಗೆ ಶರಣಾದ ಗಣಪತಿ ಉಪ್ಪಾರ್ ಅವರ ಮನೆಗೆ ಭೇಟಿ ನೀಡಿದ ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಯ ಉಪ್ಪಾರ್ ಸಮಾಜದ ಪ್ರಮುಖರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಆರ್ಥಿಕ ತೊಂದರೆಯಿಂದ ಬಳಲುತ್ತಿದ್ದ ಗಣಪತಿ ಉಪ್ಪಾರ್ ಅವರು ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾಗಿದ್ದರು. ಸಮರ್ಪಕ ಮನೆ ಇಲ್ಲದೆ ಅವರ ಪತ್ನಿಯು 3 ಹೆಣ್ಣು ಮಕ್ಕಳ ಪಾಲನೆ ಹಾಗೂ ಶಿಕ್ಷಣ ಕೊಡಿಸಲು ಹೆಣಗಾಡುತ್ತಿರುವ ಮಾಹಿತಿ ಪಡೆದ ಉಪ್ಪಾರ್ ಸಮಾಜದ ಪ್ರಮುಖರು 15,000 ರೂಪಾಯಿ ಆರ್ಥಿಕ ನೆರವು ನೀಡುವುದರ ಜೊತೆಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಶಾಸಕರು, ಸ್ಥಳೀಯ ಪ್ರಮುಖರು ಕುಟುಂಬಕ್ಕೆ ಸಹಾಯ ನೀಡುವುದನ್ನು ಸ್ಮರಿಸಿದ ಧಾರವಾಡ ಜಿಲ್ಲೆಯ ಉಪ್ಪಾರ್ ಸಮಾಜದ ಉಪಾಧ್ಯಕ್ಷ ಹನುಮಂತಪ್ಪ ಉಪ್ಪಾರ್ ಅವರು, ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಮಾನವೀಯತೆಯ ದೃಷ್ಟಿಯಿಂದ ಸಹಕಾರ ನೀಡುವ ಕಾರ್ಯವಾಗಬೇಕು ಎಂದರು. ಏನೋ ಯಾರು ಆಧಾರ ಇಲ್ಲಾರ್ದಂಗಾಗೈತಿ. ಅದಕ್ಕೆ ನಮ್ಮ ಸರ್ಕಾರದಿಂದ ಆಯ್ತು, ಇಲ್ಲಿ ಲೋಕಲ್ MLA MPs ಯಾರು ಸರ್ಕಾರದಿಂದ ಅವ್ರಿಗೆ ಸಹಾಯ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ದಾಂಡೇಲಿಯ ಅಧ್ಯಕ್ಷ ಅಶೋಕ್ ಉಪ್ಪಾರ್, ಹಳಿಯಾಳದ ಧರ್ಮೇಂದ್ರ ಕಟ್ಟಿಮನಿ, ಸುಲೋಚನಾ ಸಾಂಗ್ಲಿಕರ್, ಕಾರವಾರದ ನಾಗರಾಜ್ ಹೊಸಮನಿ, ಶರಣಪ್ಪ ಉಪ್ಪಾರ್, ನಾರಾಯಣ್ ಉಪ್ಪಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೀಗ ಒಂದು ಬ್ರೇಕ್ನ ನಂತರ ಸ್ಫೂರ್ತಿ ನ್ಯೂಸ್ ಮುಂದುವರಿಯುವುದು.